ಹಲೋ ಲರ್ನರ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಲಿಸ್ನಿಂಗ್ ಸ್ಕಿಲ್ನ ಮಹತ್ವವೇನು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೇನೆ. ನಾವು ಕನ್ನಡದ ಸರಣಿಯನ್ನು ಪ್ರಾರಂಭ ಮಾಡಿದ್ದೀವಿ. ಇದರಲ್ಲಿ ನಿಮಗೆ ಲಿಸ್ನಿಂಗ್ ಸ್ಕಿಲ್ಸ್ ಅಂದರೆ ಏನು, ಅದು ಯಾಕೆ ಇಂಪಾರ್ಟೆಂಟ್, ಮಹತ್ವವೇನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇದನ್ನು ತಿಳಿಸೋಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಅಂದರೆ ನಿಮಗೆ ಪ್ರಾಪರಾಗಿ ನೋಟಿಫಿಕೇಷನ್ ಬರುತ್ತೆ ಮುಂದಿನ ವಿಡಿಯೋದ್ದು. ನಾವು ಯಾಕೆ ಲಿಸ್ನಿಂಗ್ ಸ್ಕಿಲ್ನ ಅಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಅಂದರೆ, ಅಲ್ಲಿ ಎರಡು ಆ್ಯಂಗಲ್ ಇದೆ. ಒಂದು ಸ್ಟೂಡೆಂಟ್ ಆ್ಯಂಗಲ್ಲು, ಮತ್ತೊಂದು ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಆ್ಯಂಗಲ್ ಇದೆ. ಸ್ಟೂಡೆಂಟ್ ಆ್ಯಂಗಲ್ ಬಗ್ಗೆ ಇವತ್ತು ಮಾತಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಆ್ಯಂಗಲ್ ಬಗ್ಗೆ ಮಾತಾಡ್ತೀನಿ. ಯಾಕೆ ಲಿಸ್ನಿಂಗ್ ಸ್ಕಿಲ್ ಇಂಪಾರ್ಟೆಂಟ್? ಲಿಸ್ನಿಂಗ್ ಸ್ಕಿಲ್ ಅಂದರೆ ಏನು? ಲಿಸ್ನಿಂಗ್ ಸ್ಕಿಲ್ ಅಂದರೆ ಕೇಳಿಸ್ಕೊಳ್ಳೋದು. ಎರಡು ಥರ ಕೇಳಿಸ್ಕೊಳ್ತಿದೆ. ಒಂದು ಶಬ್ದನ ಕೇಳಿಸ್ಕೊಳ್ಳೋದು, ಇನ್ನೊಂದು ನಾವು ಗಮನ ಕೊಟ್ಟು ಕೇಳಿಸ್ಕೊಳ್ಳೋದು. ಇದು ಯಾಕೆ ಮುಖ್ಯ? ಸ್ಟೂಡೆಂಟ್ಸ್ಗೆ ಯಾಕೆ ಮುಖ್ಯ? ಇದು ಯಾಕೆ ಮುಖ್ಯ ಅಂತಂದರೆ, ಸ್ಟೂಡೆಂಟ್ಸು ಈಗ ಬಹಳ ಜನ ನಾನು ನೋಡಿದ ಪ್ರಕಾರ ಅಕಾಡೆಮಿಕಲ್ಲಿ ಚೆನ್ನಾಗಿ ಮಾಡ್ತಾರೆ, ಆದರೆ ಯಾವಾಗ ಮಾತಾಡು ಅಂತ ಹೇಳ್ತೀವಿ ಅವಾಗ ಕಷ್ಟಪಡ್ತಾರೆ. ಆ ಕಷ್ಟಪಡೋಕ್ಕೆ ಕಾರಣ ಏನು ಅಂದರೆ, ಅವರಲ್ಲಿ ಇರುವಂಥ ಸಾಮಾನ್ಯ ಜ್ಞಾನ ಮತ್ತು ಸಾಮಾಜಿಕ ಜ್ಞಾನದ ಕೊರತೆ. ಈ ಸಾಮಾನ್ಯ ಜ್ಞಾನ ಮತ್ತು ಸಾಮಾಜಿಕ ಜ್ಞಾನದ ಕೊರತೆ ಯಾಕಾಗತ್ತೆ? ಯಾಕಂದರೆ ಲಿಸ್ನಿಂಗ್ ಸ್ಕಿಲ್ಲಲ್ಲಿ ಅವರು ಹಿಂದೆ ಇರ್ತಾರೆ. ನನ್ನ ಹತ್ರ ಭಾಳ ಜನ ಬರ್ತಾರೆ, ಅವ್ರು ಹೇಳ್ತಾರೆ, ಸರ್ ಐ ವಾಂಟ್ ಟು ಲರ್ನ್, ನಾನು ಸ್ಪೋಕನ್ ಇಂಗ್ಲೀಷ್ ಕಲಿಬೇಕು, ನಾನು ಮಾತಾಡಬೇಕು ಅಂತ ಹೇಳ್ತಾರೆ. ನಾನು ಒಂದೇ ಮಾತು ಹೇಳ್ತೇನೆ, ನೀವು ಒಳ್ಳೆ ಸ್ಪೀಕರ್ ಆಗಬೇಕು ಅಂದರೆ ಫಸ್ಟ್ ಒಳ್ಳೆ ಲಿಸ್ನರ್ ಆಗಿ ಅಂತ. ಯಾಕೆ ಒಳ್ಳೆ ಲಿಸ್ನರ್ ಆಗಬೇಕು? ಅದಕ್ಕೆ ಕಾರಣ ಇದೆ, ಒಂದು ಪ್ರಾಸೆಸ್ ಇದೆ. ಏನಂದರೆ, ಒಬ್ಬ ಒಳ್ಳೆ ಲಿಸ್ನರ್ ಒಳ್ಳೆ ಸ್ಪೀಕರ್ ಆಗ್ತಾನೆ. ಹೆಂಗಾಗ್ತಾನೆ? ಯಾವಾಗ ನೀವು ಗಮನ ಕೊಟ್ಟು ಕೇಳಿಸ್ಕೋತಿರೋ ಯಾವುದೇ ವಿಷಯನ, ಆವಾಗ ಆ ವಿಷಯ ನಿಮಗೆ ಅರ್ಥ ಆಗುತ್ತೆ. ಆ ವಿಷಯ ಅರ್ಥ ಆಯಿತು ಅಂತಂದರೆ ಆ ವಿಷಯ ಬಹಳ ದಿನ ನೆನಪು ಉಳಿಯುತ್ತೆ. ಆ ವಿಷಯ ಬಹಳ ದಿನ ನೆನಪು ಉಳೀತು ಅಂತಂದರೆ ಅದನ್ನೇ ನಾವು ನಾಲೆಜ್ ಅಂತ ಹೇಳ್ತೀವಿ. ಯಾವಾಗ ನಿಮಗೆ ನಾಲೆಜ್ ಇಂಪ್ರೂವ್ ಆಗುತ್ತಲ್ಲ, ಆಟೋಮೆಟಿಕ್ಕಾಗಿ ನಿಮ್ಗೆ ಮಾತಾಡೋಕ್ಕೆ ಈಸಿ ಆಗುತ್ತೆ. ಬಹಳ ಜನ ಅಂದ್ಕೊಂಡಿದ್ದಾರೆ ಸ್ಪೋಕನ್ ಇಂಗ್ಲೀಷ್ ಅಂದರೆ ಜಸ್ಟ್ ಸೆಂಟೆನ್ಸ್ ಗೊತ್ತುಬಿಟ್ರೆ ಮಾತಾಡೋಕ್ಕೆ ಬರುತ್ತೆ. ಅಲ್ಲ, ಬರೀ ಸೆಂಟೆನ್ಸಸ್ ಗೊತ್ತಿರೋದ್ರಿಂದ ಮಾತಾಡೋಕ್ಕಾಗೋದಿಲ್ಲ. ನಾವು ಮಾತಾಡಬೇಕು ಅಂತಂದರೆ ಮೊದಲು ನಮ್ಮ ಹತ್ರ ವಿಷಯ ಸಂಗ್ರಹ ಇರಬೇಕು. ಆ ವಿಷಯ ಸಂಗ್ರಹ ಇರಬೇಕು ಅಂತಂದರೆ ನಾವು ಒಳ್ಳೆ ಲಿಸ್ನರ್ ಆಗಬೇಕು. ಯಾವಾಗ ನಾವು ಒಳ್ಳೆ ಲಿಸ್ನರ್ ಆಗ್ತೀವಿ, ಯಾವಾಗ ಗಮನ ಕೊಟ್ಟು ಕೇಳಿಸ್ಕೋತೀವಿ, ಆವಾಗ ಆಟೋಮೆಟಿಕ್ಕಾಗಿ ನೀವು ಒಳ್ಳೆ ಸ್ಪೀಕರ್ ಆಗ್ತೀರಾ. ಅದಕ್ಕೆ ನಾನು ಎಲ್ಲರಿಗೂ ಹೇಳ್ತೀನಿ, ಒಳ್ಳೆ ಸ್ಪೀಕರ್ ಆಗಬೇಕು ಅಂದರೆ ಯು ಶುಡ್ ಬಿಕಮ್ ಫಸ್ಟ್ ಒಳ್ಳೆ ಲಿಸ್ನರ್ ಆಗಬೇಕು ಅಂತ. ನನ್ನ ಸ್ಟೂಡೆಂಟ್ಸ್ಗೆಲ್ಲ ಅದನ್ನೇ ಹೇಳ್ತಾ ಇರ್ತೀನಿ, ಪ್ಲೀಸ್ ಬಿಕಮ್ ಗುಡ್ ಲಿಸ್ನರ್. ಇದರಿಂದ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ, ಬಹಳ ಜನ ಪರೀಕ್ಷೆ ಬಂದ ತಕ್ಷಣ ಆತಂಕ ಪಡ್ತಾರೆ. ಆತಂಕ ಪಡೋ ಕಾರಣ ಏನು ಅಂದರೆ, ಒಳ್ಳೆ ಲಿಸ್ನರ್ ಆಗಿರೋದಿಲ್ಲ. ದೇ ವಿಲ್ ನಾಟ್ ಲಿಸನ್ ದ ಕ್ಲಾಸಸ್ಸಲ್ಲಿ ಅವರು ಚೆನ್ನಾಗಿ ಕೇಳಿಸ್ಕೊಳ್ಳೋದಿಲ್ಲ. ಆ ಕೇಳಿಸ್ಕೊಳ್ಳೋದೇ ಇರೋ ಕಾರಣದಿಂದ ಅವರು ತುಂಬ ಕಷ್ಟಪಡ್ತಾರೆ. ಆಮೇಲೆ ಅವರು ಅದನ್ನು ಓದಿ ಮತ್ತೆ ಕಲಿತು ಬರೆಯೋಕ್ಕೆ ಹೋಗ್ತಾರೆ. ಅದ್ರ ಬದಲು ಒಬ್ಬ ಒಳ್ಳೆ ಲಿಸ್ನರ್ ಆಗಿಬಿಟ್ರೆ ನೀವು ಜಾಸ್ತಿ ಓದೋ ಅವಶ್ಯಕತೆ ಬೀರೋದಿಲ್ಲ. ಯಾಕಂದರೆ ನಿಮ್ಮ ಹತ್ರ ನಾಲೆಜ್ ಬಂದಿರುತ್ತೆ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ನನ್ನ ಸ್ಟೂಡೆಂಟ್ಸ್ಗೆ, ಯು ಶುಡ್ ಬಿಕಮ್ ವೆಲ್ ಎಜುಕೇಟೆಡ್, ನಾಟ್ ವೆಲ್ ಟ್ರೈನ್ಡ್ ಅಂತ ಹೇಳಿ. ವೆಲ್ ಟ್ರೈನ್ಡ್ ಆದರೆ ನಿಮಗೆ ಒಂದು ಬುಕ್ಕಿಶ್ ನಾಲೆಜ್ ಇರುತ್ತೆ ಆ್ಯಂಡ್ ನೀವು ಎಕ್ಸಾಮ್ ಬರೆಯೋಕ್ಕೆ ಓದ್ತೀರಿ. ಅದೇ ವೆಲ್ ಎಜುಕೇಟೆಡ್ ಆದರೆ ನಿಮಗೆ ಒಳ್ಳೆ ನಾಲೆಜ್ ಇರುತ್ತೆ, ಆವಾಗ ಚೆನ್ನಾಗಿ ಮಾತಾಡ್ತೀರಿ. ದಟ್ ಈಸ್ ಹೌ ಯು ಬಿಕಮ್ ಅ ಗುಡ್ ಸ್ಪೀಕರ್. ಆದ್ದರಿಂದ ಒಳ್ಳೆ ಲಿಸ್ನಿಂಗ್ ಸ್ಕಿಲ್ಸ್ ಆರ್ ಇಂಪಾರ್ಟೆಂಟ್. ಅದನ್ನು ಹೆಂಗೆ ಇಂಪ್ರೂವ್ ಮಾಡೋದು, ಏನು ಮಾಡೋದು, ಅದನ್ನೆಲ್ಲ ಮುಂದಿನ ಸರಣಿಯಲ್ಲಿ ಮಾತಾಡ್ತೀನಿ. ಮತ್ತು ಮುಂದಿನ ಪಾರ್ಟಲ್ಲಿ ನಾನು ಯಾಕೆ ಒಬ್ಬ ನಾರ್ಮಲ್ ಮನುಷ್ಯನಿಗೂ ಕೂಡ ಲಿಸ್ನಿಂಗ್ ಸ್ಕಿಲ್ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಈ ವಿಷಯ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ. ಈ ಥರ ವಿಷಯಗಳನ್ನ ಜಾಸ್ತಿ ಡಿಸ್ಕಸ್ ಮಾಡೋಣ. ಇದರಿಂದ ಒಳ್ಳೆ ಸ್ಕಿಲ್ಸ್ನ ಕಲಿಯೋಣ. ಇದರಿಂದ ನಮ್ಮ ಜೀವನದಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ನಾವು ಮುಂದೆ ಎಲ್ಲೇ ಹೋದ್ರೂ, ಬರೀ ಕಲಿಕೆ ಅಷ್ಟೇ ಅಲ್ಲ, ಬರೀ ವಿದ್ಯಾರ್ಥಿ ಜೀವನ ಅಷ್ಟೇ ಅಲ್ಲ, ಮುಂದೆ ಎಲ್ಲೇ ಹೋದ್ರೂ ನಮ್ಮ ಜೀವನ ಚೆನ್ನಾಗಿರುತ್ತೆ.